Good morning, children. I am L. Priyadashini speaking to you. Dear children, in the last class we are studied about the transport system of Karnataka, importance, meaning, and also the different kinds of transport system. Today let us study about the railways, means of transport system. In Karnataka, railways is the second major transport mode of transport, next to the road transport system. It helps in commercial travel to distant places and transportation of goods. Railways important means of transportation system next to the road transportation system. Okay, the first railway line in state was opened for mode started in 1864. This was laid between Bangalore and Madras. ಮಕ್ಕಳೇ, ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಮಾರಿಗೆ 1864ರಲ್ಲಿ ರೈಲ್ವೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಲಾಯಿತು. ಬ್ಯಾಂಗ್ಳೂರ್ ಮತ್ತು ಮಡ್ರಾಸ್ ಸಿಟಿಗೆ ಇದು ಕನೆಕ್ಟ್ ಆಗ್ತಾಯಿತ್ತು. ಬೈ ದ ಇಯರ್ ಇನ್ 1956 ದ ಸ್ಟೇಟ್ ಹ್ಯಾಸ್ ನಿಯರ್ಲಿ 2595 kilometers of railway track belonging to the Southern Railway Zone. 1956 ಅಷ್ಟೊತ್ತಿಗೆ ನಮ್ಮ ರಾಜ್ಯದಲ್ಲಿ 2595 ಕಿಲೋಮೀಟರ್ ಅಷ್ಟು ರೈಲ್ವೆ ಟ್ರ್ಯಾಕನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇದು ಸದರ್ನ್ ರೈಲ್ವೆ ಝೋನ್ಗೆ ಸೇರ್ತಾಯಿತ್ತು ಮಕ್ಕಳೇ. ಈಗ ಸೌತ್ ವೆಸ್ಟರ್ನ್ ಝೋನ್ ರೈಲ್ವೇಸ್ ಝೋನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿತ್ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಕ್ವಾರ್ಟರ್ಸ್ ಅಟ್ ಹುಬ್ಳಿ. ಇವತ್ತು ನಮ್ಮ ರಾಜ್ಯದಲ್ಲಿ ಸದರ್ನ್ ಝೋನನ್ನು, ಸೌತ್ ವೆಸ್ಟರ್ನ್ ಸದರ್ನ್ ಝೋನನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಹಾಗೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಂಟರನ್ನು ಹುಬ್ಳಿಯಲ್ಲಿ ನಾವು ನೋಡ್ಬೋದು. ಸೌತ್ ವೆಸ್ಟರ್ನ್ ರೈಲ್ವೇಸ್ ಝೋನನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದರ ಸೆಂಟರನ್ನು ಹುಬ್ಳಿಯಲ್ಲಿ ನಾವು ಇವತ್ತು ನೋಡ್ಬೋದು. ಕರ್ನಾಟಕ ಹ್ಯಾಸ್ ಟುಡೇ ನಿಯರ್ಲಿ 3244 kilometers ಆಫ್ ರೈಲ್ವೆ ಟ್ರ್ಯಾಕ್. ಇವತ್ತು ಕರ್ನಾಟಕದಲ್ಲಿ 3544 ರೈಲ್ವೆ 3544 ಕಿಲೋಮೀಟರ್ಗಳಷ್ಟು ರೈಲ್ವೆ ಟ್ರ್ಯಾಕನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇನ್ ಕರ್ನಾಟಕ ಸ್ಟೇಟ್ ದೇರ್ ಈಸ್ ನೋ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ರೈಲ್ವೆ ಟ್ರ್ಯಾಕ್ಸ್ ಇನ್ ದ ಆಲ್ ದ ಡಿಸ್ಟ್ರಿಕ್ಟ್ಸ್. ಆಸ್ ವಿ ಅಬ್ಸರ್ವ್ ಮ್ಯಾಪ್ ಚಿಲ್ಡ್ರನ್, ಹಿಯರ್ ವಿ ಸಿ ದ ರೈಲ್ವೆ ಟ್ರ್ಯಾಕ್ಸ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ಇನ್ different districts. In different districts there is no uniformity in the distribution of railway tracks. In some districts has more railway tracks and in some district we see the less, and in Kodagu district there is no railway track at all. Bangalore, Ballari, Belagavi, Hassan, Uttara Kannada, Chitradurga, Udupi, Ramnagar and Dakshina Kannada district have average of 150 to 200 kilometer of railway tracks. ಈ ಬೆಂಗಳೂರು, ಹುಬ್ಳಿ, ಬಳ್ಳಾರಿ, ಹಾಸನ, ಚಿತ್ರದುರ್ಗ, ಉತ್ತರ ಕನ್ನಡ, ರಾಮನಗರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 150ರಿಂದ 200 ಕಿಲೋಮೀಟರ್ಗಳಷ್ಟು ರೈಲ್ವೆ ಟ್ರ್ಯಾಕನ್ನು ಸ್ಥಾಪನೆ ಮಾಡಲಾಗಿದೆ ಮಕ್ಕಳೇ. ಹಾಗೆ ನಮ್ಮ ರಾಜ್ಯದಲ್ಲಿರುವಂಥ ಒನ್ ಆಫ್ ದ ಇಂಪಾರ್ಟೆಂಟ್ ರೈಲ್ವೆ ಲೈನ್ಸ್ ಯಾವುದಪ್ಪ ಅಂತಂದರೆ ದಟ್ ಈಸ್ ದ ಕೊಂಕಣ್ ರೈಲ್ವೇಸ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ರೂಟ್ ಆಫ್ ದ ವೆಸ್ಟರ್ನ್ ಕೋಸ್ಟ್. ಇಟ್ ಲಿಂಕ್ಸ್ ಮ್ಯಾಂಗ್ಳೂರ್ ಆ್ಯಂಡ್ ಮುಂಬೈ. And it is reduced the time for travelling for 41 hours to 18 hours. ನಮ್ಮ ರಾಜ್ಯದ ಪಶ್ಚಿಮ ತೀರದಲ್ಲಿ ಒಂದು ಸುಂದರವಾದಂಥ ರೈಲ್ವೆ ಟ್ರ್ಯಾಕನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ ಈ ಒಂದು ರೈಲ್ವೆ ಟ್ರ್ಯಾಕ್ ಮಂಗಳೂರು ಮತ್ತು ಮುಂಬೈ ಸಿಟೀಸ್ಗಳನ್ನು ಕನೆಕ್ಟ್ ಮಾಡುತ್ತೆ. ಇದು ಸುಮಾರು ಮೊದಲು ನಾವು ಮಂಗಳೂರಿಂದ ಮುಂಬೈಗೆ ಹೋಗಬೇಕು ಅಂದರೆ 41 ಅವರ್ಸ್ ಆಗ್ತಾಯಿತ್ತು. ಈಗ ರೈಲ್ವೆಯಿಂದ ಕೊಂಕಣ್ ರೈಲ್ವೆಯಿಂದ ನಾವು ಪ್ರಯಾಣ ಮಾಡಿದರೆ 18 ಗಂಟೆಗಳಲ್ಲೇ ಮಕ್ಕಳೇ ತಲುಪ್ಬೋದು. ಹಾಗೆ ಇಟ್ಸ್ ಲೆಂತ್ ಈಸ್ 273 kilometers ವಿತ್ 13 ಮೇನ್ ಆ್ಯಂಡ್ 310 ಅದರ್ ಬ್ರಿಡ್ಜಸ್. ಸುಮಾರು 273 ಕಿಲೋಮೀಟರ್ಗಳಷ್ಟು ಈ ರೈಲ್ವೆ ಟ್ರ್ಯಾಕನ್ನು ನಾವು ನೋಡ್ತೀವಿ. ಈ ರೈಲ್ವೆ ಟ್ರ್ಯಾಕಲ್ಲಿ ಸುಮಾರು 13 ಮೇನ್ ಮತ್ತು 310 ಚಿಕ್ಕ ಪುಟ್ಟದಾದಂಥ ಬ್ರಿಡ್ಜ್ಗಳನ್ನು ನಾವು ನೋಡ್ಬೋದು. ಈ ಒಂದು ರೈಲ್ವೆ ಟ್ರ್ಯಾಕ್ನ ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ರೈಲ್ವೆ ಟ್ರ್ಯಾಕ್ ಅನೇಕ ಇಂಪಾರ್ಟೆಂಟ್ ನದಿಗಳ ಮೂಲಕ ಹಾದು ಹೋಗುತ್ತೆ. ಆ ನದಿಗಳು ಯಾವುದಪ್ಪ ಅಂತಂದರೆ ಶರಾವತಿ ಮತ್ತು ಕಾಳಿ ನದಿ. ಶರಾವತಿ ರಿವರ್ ಬ್ರಿಡ್ಜ್ ಈಸ್ 2.2 kilometers the longest bridge, and the Kali river bridge is 1.2 kilometers of the important bridges.
Some of the railway passes through many tunnels and across the bridges. One can enjoy the nature beauty and ಸೀನರಿ. ಈ ಒಂದು ರೈಲ್ವೆ ಕೊಂಕಣ್ ರೈಲ್ವೆಯಲ್ಲಿ ಪ್ರಯಾಣ ಮಾಡೋದೇ ಒಂದು ವಿಶೇಷವಾದಂಥ ಅನುಭವ. ಯಾಕೆಂದರೆ ಇದು ನದಿಯ ಮೇಲೆ ಮಾಡಿರುವಂಥ ಬ್ರಿಡ್ಜ್ಗಳ ಮೂಲಕ ಪಾಸ್ ಆಗೋದ್ರಿಂದ, ಹಾಗೆ ಕೆಲವು ಟನಲ್ಸ್ಗಳು ಸುರಂಗದಲ್ಲಿ ಪಾಸ್ ಆಗೋದ್ರಿಂದ ಇಲ್ಲಿ ಪ್ರಯಾಣ ಮಾಡೋದೇ ಒಂದು ವಿಶೇಷವಾದಂಥ ಅನುಭವ. ಸೊ ಕೊಂಕಣ್ ರೈಲ್ವೇಸ್ ಈಸ್ ಒನ್ ಆಫ್ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ವಂಡರ್ಫುಲ್ ರೈಲ್ವೇ ವಿಚ್ ಇಸ್ ಕನ್ಸ್ಟ್ರಕ್ಟೆಡ್ ಇನ್ ಅವರ್ ಸ್ಟೇಟ್. And another important railway is the metro railway, and it is in Bangalore city. Bangalore has grown tremendously as a metropolitan city. Transportation has become a major problem. In order to overcome this problem, ನಮ್ಮ ಬೆಂಗಳೂರು ರೈಲ್ವೆ ಟ್ರಾನ್ಸ್ಪೋರ್ಟ್ ಪ್ಲ್ಯಾನ್ ಈಸ್ ಇಂಪ್ಲಿಮೆಂಟೆಡ್. ನಮಗೆ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರು ಒಂದು ಮೆಟ್ರೋಪಾಲಿಟನ್ ಸಿಟಿ ಆಗಿದೆ. ಹಾಗೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಹಳ ಕಷ್ಟವಾಗಿರುತ್ತೆ. ಯಾವಾಗ ನೋಡಿದ್ರು ಟ್ರಾಫಿಕ್ ಜಾಮನ್ನು ನೋಡ್ಬೋದು. ಈ ಟ್ರಾಫಿಕ್ ಜಾಮನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ನಮ್ಮ ಬೆಂಗಳೂರು ನಿಲ್ದಾಣವನ್ನು ಸ್ಥಾಪನೆ ಮಾಡಲಾಗಿದೆ. ನಮ್ಮ ಬೆಂಗಳೂರು ರೈಲ್ವೆ ಟ್ರಾನ್ಸ್ಪೋರ್ಟ್ ಪ್ಲ್ಯಾನ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಆನ್ ಯಾವತ್ತು ಅಂತಂದರೆ ಅಕ್ಟೋಬರ್ 20 ಮತ್ತು 2011ರಲ್ಲಿ. ದ ಫಸ್ಟ್ ಮೆಟ್ರೋ ರೈಲ್ ಬಿಟ್ವೀನ್ ಬೈಯಪ್ಪನಹಳ್ಳಿ ಆ್ಯಂಡ್ MG road was started. Lakhs of people utilizing this facility. It takes much less time to travel from one place to another. Another metro rail tracks are at different stages of completion. First ಮೆಟ್ರೋ ನಮ್ಮ ಬೆಂಗಳೂರು ಮೆಟ್ರೋ ಲೈನ್ ಯಾವ್ಯಾವ ಪ್ಲೇಸನ್ನು ಕನೆಕ್ಟ್ ಮಾಡಲಾಯಿತು ಅಂದರೆ ಬೈಯಪ್ಪನಹಳ್ಳಿ ಮತ್ತು MG ರೋಡ್. ಈಗ ಅನೇಕ ಪ್ಲೇಸ್ಗಳನ್ನು ಕನೆಕ್ಟ್ ಮಾಡೋ ಹಾಗೆ ಮೆಟ್ರೋ ಲೈನನ್ನು ಅದನ್ನು ಕಂಪ್ಲೀಟ್ ಮಾಡಲಾಗ್ತಾ ಇದೆ. ಸೊ ದಿಸ್ ರೈಲ್ವೇಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ಅವರ್ ಸ್ಟೇಟ್. The important railway line is the Konkan railway and also the metro rail. So children, another mode of transportation system in our state is the air transport. Air transport is the fastest mode of transport. It helps to carry people, mail and lightweight goods to distant places in the shortest time. ಬಹಳ ಫಾಸ್ಟಾಗಿ ರನ್ ಆಗೋ ಒಂದು ಸಾರಿಗೆ ವ್ಯವಸ್ಥೆ ಯಾವುದಪ್ಪ ಅಂತಂದರೆ ಅದು ವಾಯು ಸಾರಿಗೆ ಅಂತಲೇ ಹೇಳ್ಬೋದು. ಈ ವಾಯು ಸಾರಿಗೆಯಲ್ಲಿ ಜನ ಪ್ರಯಾಣ ಮಾಡ್ತಾರೆ. ಹಾಗೆ ಲೈಟ್ ವೇಟ್ ಮೆಟೀರಿಯಲ್ಸ್ಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಲಾಗಿದೆ. ಆ್ಯಂಡ್ ಆಲ್ಸೋ ಚಿಲ್ಡ್ರನ್, ಇಟ್ ಈಸ್ ದ ಕಾಸ್ಟ್ಲಿಯೆಸ್ಟ್ mode of transportation when compared to other mode of transportation. Air transport is of great help during the natural calamities, wars and other emergencies. However, it is the costliest mode of transport and not available to everyone. But this transportation system is costly and also it is very helpful when the natural calamities are happened in our state. The first air travel facilities was begun between the Bangalore and Hyderabad by ಡೆಕ್ಕನ್ ಏರ್ವೇಸ್ ಇನ್ ದ ಇಯರ್ 1946. 1946ರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾದಂಥ ಏರ್ ಟ್ರಾನ್ಸ್ಪೋರ್ಟನ್ನು ಸ್ಥಾಪನೆ ಮಾಡಲಾಯಿತು. ಬ್ಯಾಂಗ್ಳೂರ್ ಮತ್ತು ಹೈದರಾಬಾದ್ ಸಿಟಿಗೆ ಇದು ಕನೆಕ್ಟ್ ಆಗ್ತಾಯಿತ್ತು. ಇಂಡಿಯನ್ ಏರ್ಲೈನ್ಸ್ ವಾಸ್ ನ್ಯಾಷನಲೈಸ್ಡ್ ಇನ್ ದ ಇಯರ್ 1953. After Indian Airlines was established, Bangalore was linked with various places all over the ಕಂಟ್ರಿ. 1953ರಲ್ಲಿ ಇಂಡಿಯನ್ ಏರ್ಲೈನ್ಸನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಆಗ ಬ್ಯಾಂಗ್ಳೂರ್ ಸಿಟಿ ಅದರ್ ಸಿಟೀಸ್ಗೆ ಕನೆಕ್ಟ್ ಆಗುವಂಥ ಏರ್ಪೋರ್ಟ್ ಮತ್ತು ಏರ್ಲೈನ್ ಸಿಸ್ಟಮನ್ನು ಒಳಗೊಂಡಿತು. ಇನ್ ದ ಇಯರ್ 1996, ಸ್ಟೇಟ್ ಏರ್ಪೋರ್ಟ್ ಆಫ್ ಬ್ಯಾಂಗ್ಳೂರ್ ವಾಸ್ ಡಿಕ್ಲೇರ್ಡ್ ಆಸ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೆಳಗಾವಿ, ಹುಬ್ಳಿ, ಮೈಸೂರು ಆ್ಯಂಡ್ ಮಂಗಳೂರು ಹ್ಯಾವ್ ಡೊಮ್ಯಾಸ್ಟಿಕ್ ಏರ್ಪೋರ್ಟ್ಸ್. 1996ರಲ್ಲಿ ರಾಷ್ಟ್ರೀಯ ವಿಮಾನ ನಿಲ್ದಾಣವಾದಂಥ ಬ್ಯಾಂಗ್ಳೂರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದ್ಬಿಟ್ಟು ಘೋಷಣೆ ಮಾಡಲಾಗಿತ್ತು. ಬ್ಯಾಂಗ್ಳೂರು ಅಲ್ತಲೇ ಇನ್ನು ಯಾವ್ಯಾವ ಸಿಟೀಸಲ್ಲಿ ಏರ್ಪೋರ್ಟನ್ನು ನೋಡ್ಬೋದು ಅಂತಂದರೆ ಬೆಳಗಾವಿಯಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ಮೈಸೂರು ಮತ್ತು ಮಂಗಳೂರಲ್ಲಿ ನಾವು ಕಾಣ್ಬೋದು. ನಾವು ಏರ್ಪೋರ್ಟ್ಸ್ ಆರ್ ಬೀಯಿಂಗ್ ಎಸ್ಟಾಬ್ಲಿಷ್ಡ್ ಇನ್ ಹಾಸನ್ ಆ್ಯಂಡ್ ಕಲಬುರಗಿ. ಇತ್ತೀಚೆಗೆ ಹಾಸನ ಮತ್ತು ಕಲಬುರಗಿಯಲ್ಲೂ ಕೂಡ ಏರ್ಪೋರ್ಟನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗೆ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚ್ ವಾಸ್ ಇನ್ HAL ವಾಸ್ ಶಿಫ್ಟೆಡ್ ಟು ದೇವನಹಳ್ಳಿ ಅಬೌಟ್ 34 kilometers away ಆನ್ 24th May 2008. ಮೇ 24, 2008ರಂದು ಮೊದಲು ನಮ್ಮಲ್ಲಿ ಏರ್ಪೋರ್ಟ್
ಎಚ್ ಎ ಎಲ್ ಇತ್ತು. ಆ ಎಚ್ ಎ ಎಲ್ ಇದ್ದಂಥ ಏರ್ಪೋರ್ಟನ್ನು ದೇವನಹಳ್ಳಿಗೆ ಶಿಫ್ಟ್ ಮಾಡಲಾಯಿತು. ದ ಎಚ್ ಎ ಎಲ್ ಏರ್ಪೋರ್ಟ್ ಈಸ್ ನೌ ಬೀಯಿಂಗ್ ಯುಟಿಲೈಸ್ಡ್ ಫಾರ್ ದ ಟ್ರೈನಿಂಗ್ ಆಫ್ ಪೈಲಟ್ಸ್. ಹಾಗಾದರೆ ಈಗ ಎಚ್ ಎ ಎಲ್ ಏರ್ಪೋರ್ಟಲ್ಲಿ ಏನು ಮಾಡಲಾಗ್ತಾ ಇದೆ ಅಂತಂದರೆ ಇಲ್ಲಿ ಪೈಲಟ್ಸ್ಗಳಿಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ. ದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ದ ಕಂಟ್ರೀಸ್ ಫಸ್ಟ್ ಗ್ರೀನ್ ಏರ್ಪೋರ್ಟ್. ಈ ಕೆಂಪೇಗೌಡ ಏರ್ಪೋರ್ಟನ್ನು ಇವತ್ತು ನಮ್ಮ ದೇಶದಲ್ಲಿ ದ ಫಸ್ಟ್ ಗ್ರೀನ್ ಏರ್ಪೋರ್ಟ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಲಾಗಿದೆ. ದಿಸ್ ಏರ್ಪೋರ್ಟ್ ಈಸ್ ವೆಲ್ ಎಕ್ವಿಪ್ಡ್ ಟು ಪ್ರೊವೈಡ್ ವೇರಿಯಸ್ ಫೆಸಿಲಿಟೀಸ್ ಆ್ಯಂಡ್ ಈಸ್ ದ ಮೋಸ್ಟ್ ಮಾಡರ್ನ್ ಏರ್ಪೋರ್ಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರೀನ್ ಏರ್ಪೋರ್ಟ್ ಚಿಲ್ಡ್ರನ್? ಗ್ರೀನ್ ಏರ್ಪೋರ್ಟ್ ಅಂದರೆ ಇಲ್ಲಿ ಪರಿಸರಕ್ಕೆ ಮಾರಕವಾದಂಥ ಯಾವುದೇ ವಸ್ತುಗಳನ್ನು ಬಳಸಲಾಗ್ತಾ ಇಲ್ಲ, ಹಾಗೆ ಪರಿಸರವನ್ನು ಪ್ರೊಟೆಕ್ಟ್ ಮಾಡುವಂತಹ ವಸ್ತುಗಳನ್ನು ಇಲ್ಲಿ ಬಳಸಲಾಗ್ತಾ ಇದೆ. ಹಾಗೆ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಲಾಗಿದೆ. ಸೊ ಇನ್ ಅವರ್ ಕಂಟ್ರಿ ದ ಫಸ್ಟ್ ಗ್ರೀನ್ ಏರ್ಪೋರ್ಟ್ ಈಸ್ ದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. The other mode of transportation system in our state was the water transport. Karnataka has inland as well as the sea waterways. Their availability is limited and so not very significant in ಟ್ರಾನ್ಸ್ಪೋರ್ಟ್. ಕರ್ನಾಟಕದಲ್ಲಿ ಈ ಅನೇಕ ನೀರಿನ ಮೂಲಕ ಇರುವಂಥ ಸಾರಿಗೆ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತೀವಿ. ಯಾವ ಡಿಸ್ಟ್ರಿಕ್ಸ್ಗಳಲ್ಲಿ ನದಿಗಳಿರುತ್ತೆ ಅಲ್ಲಿ ಈ ನೀರಿನ ಮೂಲಕ ಬೋಟ್ಗಳ ಮೂಲಕ ಜನ ಏನು ಮಾಡ್ತಾರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾರೆ. Earlier inland waterways were confined in small rowing boats, diggeries and shifts. At present motor boats have come into existence. They are used in Udupi, Uttara Kannada and Dakshina Kannada districts. ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅನೇಕ ನದಿಗಳು ಹರಿಯೋದ್ರಿಂದ ಇಲ್ಲಿ ಈ ಪ್ಲೇಸ್ಗಳಲ್ಲಿ ಏನು ಮಾಡ್ತಾರೆ, ಅನೇಕ ಬೋಟ್ಗಳ ಮೂಲಕ ಜನ ಸಂಚಾರ ಮಾಡ್ತಾರೆ. ಇತ್ತೀಚೆಗೆ ಮೋಟಾರ್ ಬೋಟ್ಗಳ ಬಳಕೆ ಕೂಡ ಹೆಚ್ಚಾಗ್ತಾ ಇದೆ. These districts have Kali, Sharavati and Netravati rivers which help in the inland water transport. ಈ ಡಿಸ್ಟ್ರಿಕ್ಸ್ಗಳಲ್ಲಿ ಕಾಳಿ ನದಿ, ಶರಾವತಿ ನದಿ ಮತ್ತು ನೇತ್ರಾವತಿ ನದಿ ಹರಿಯೋದ್ರಿಂದ ಇಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ಒಂದು ಪ್ರಮುಖವಾದಂಥ ಅಂಶ ಆಗಿದೆ. Boats are used in some places to cross the Krishna river. With the development of road and railway transport, the use of water transport is limited. But this water transport is limited in our state, children, because in our state road transportation and railway transportation is much more. So water transport is limited to only some few districts where rivers are flowing. So in this water transport another concept comes, that is ports. Ports ಅಂತಂದರೆ ಕನ್ನಡದಲ್ಲಿ ಬಂದರುಗಳು ಅಂತ ಕರಿತೀವಿ. The coastal places where ships are sheltered are called ports. Ships are used in fishing, trade, passenger travel and transport of goods. ಯಾವ ಪ್ಲೇಸ್ಗಳಲ್ಲಿ ಹಡಗುಗಳು ನಿಂತಿರ್ತವೆ ಆ ಒಂದು ಪ್ಲೇಸನ್ನು ಬಂದರು ಅಂತ ಕರಿತೀವಿ. ಹಡಗಿನಲ್ಲಿ ಏನು ಮಾಡ್ತೀವಿ ನಾವು, ಹಡಗಿನಲ್ಲಿ ಸಮುದ್ರದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಮೀನುಗಾರಿಕೆಯನ್ನು ಮಾಡಲಾಗುತ್ತೆ, ವ್ಯಾಪಾರವನ್ನು ಮಾಡಲಾಗುತ್ತೆ, ಹಾಗೆ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಂಡೊಯ್ಯಲಾಗುತ್ತೆ. ಇನ್ ಕರ್ನಾಟಕ ದೇರ್ ಆರ್ ಅಬೌಟ್ 23 ಸ್ಮಾಲ್ ಆ್ಯಂಡ್ ಲಾರ್ಜ್ ports. The Port Development Authority came into being in the year 1957 and there was an expansion in water transport. ನಮ್ಮ ಕರ್ನಾಟಕದಲ್ಲಿ 23 ಚಿಕ್ಕ ಮತ್ತು ದೊಡ್ಡದಾಗಿರುವಂಥ ಬಂದರುಗಳನ್ನು ನಾವು ನೋಡ್ಬೋದು. ಈಗ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋ ಒಂದು ಬಂದರು ಅಭಿವೃದ್ಧಿ ನಿಗಮ ಎಸ್ಟಾಬ್ಲಿಷ್ ಆಗಿದೆ. ಈ ನಿಗಮ ಎಸ್ಟಾಬ್ಲಿಷ್ ಆದಮೇಲೆ ಈ ಅನೇಕ ಬಂದರುಗಳು ಡೆವಲಪ್ಮೆಂಟನ್ನು ಕಂಡಿವೆ. ಈ ಎಲ್ಲ ಪೋರ್ಟ್ಗಳಲ್ಲೂ ದ ಮೇಜರ್ ಆ್ಯಂಡ್ ಇಂಪಾರ್ಟೆಂಟ್ ಪೋರ್ಟ್ ಯಾವುದಪ್ಪ ಅಂತಂದರೆ ದ ನ್ಯೂ ಮಂಗಳೂರು ಪೋರ್ಟ್ ವಾಸ್ ಡಿಕ್ಲೇರ್ಡ್ ಆ್ಯಸ್ ದ 9th ಮೇಜರ್ ಪೋರ್ಟ್ ಆಫ್ ಕಂಟ್ರಿ ಆನ್ 4th May 1974. 1974 ಮೇ 4ರಂದು ಮಂಗಳೂರು ಪೋರ್ಟನ್ನು 9ನೇ ಅತಿ ದೊಡ್ಡದಾದಂಥ ಪೋರ್ಟ್ ಅಂತಂದ್ಬಿಟ್ಟು ಇಂಡಿಯಾದಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ ಇದನ್ನು ಗೇಟ್ವೇ ಆಫ್ ಕರ್ನಾಟಕ ಅಂತ ಕೂಡ ಕರೆಯಲಾಗುತ್ತೆ, ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ, ಏಕೆಂದರೆ ಇಟ್ ಈಸ್ ಒನ್ ಆಫ್ ದ ಮೇಜರ್ ಪೋರ್ಟ್ ಇನ್ ಅವರ್ ಸ್ಟೇಟ್. ಈ ಪೋರ್ಟ್ ಮೂಲಕ ಏನು ಮಾಡಲಾಗುತ್ತೆ ಹಾಗಾದರೆ, ಥ್ರೂ ದಿಸ್ ಪೋರ್ಟ್ ಐರನ್ ಓರ್, ಕಾಫಿ, ಸ್ಪೈಸಸ್, ಕ್ಯಾಶ್ಯೂ, ಸ್ಯಾಂಡಲ್ವುಡ್, tiles, chromite, granite, stones and canned fruits and fishes are exported. ಈ ಒಂದು ಬಂದರಿನ ಮೂಲಕ
ಅನೇಕ ಮಿನರಲ್ಸ್ಗಳನ್ನು, ಸಾಂಬಾರು ಪದಾರ್ಥಗಳನ್ನು, ಗೋಡಂಬಿಯನ್ನು ಮತ್ತು ಟೈಲ್ಸ್ಗಳನ್ನು, ಹಾಗೆ ಶ್ರೀಗಂಧ ಮರವನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ಹಾಗೆ ಪೆಟ್ರೋಲ್ ಈಸ್ ಬೀಯಿಂಗ್ ಇಂಪೋರ್ಟೆಡ್, ಪೆಟ್ರೋಲಿಯಮನ್ನು ಬೇರೆ ದೇಶದಿಂದ ನಾವು ನಮ್ಮ ದೇಶಕ್ಕೆ ಈ ಮಂಗಳೂರು ಪೋರ್ಟಿಂದ ತರಿಸ್ಕೊಳ್ತಾ ಇದ್ದೀವಿ. ಇನ್ ಅಡಿಷನ್ ದ ಮಂಗಳೂರು ಪೋರ್ಟ್ 10 ಸ್ಮಾಲ್ ಪೋರ್ಟ್ಸ್ ಹ್ಯಾವ್ ಬೀನ್ ಡೆವಲಪ್ಡ್. ಈ ಮಂಗಳೂರು ಅಲ್ದೇ ಇನ್ನೂ ಚಿಕ್ಕ ಪುಟ್ಟಾದಂಥ ಪೋರ್ಟ್ಸ್ಗಳನ್ನು ನಾವು ನೋಡ್ಬೋದು ಮಕ್ಕಳೇ. ಅದು ಯಾವ್ದ್ಯಾವುದು ಅಂತಂದರೆ ಓಲ್ಡ್ ಮಂಗಳೂರು ಪೋರ್ಟ್, ಮಲ್ಪೆ, ಹಂಗಾರಕಟ್ಟೆ, ಕುಂದಾಪುರ, ಪುಡುಬರ್ದಿ, ಭಟ್ಕಳ, ಹೊನ್ನಾವರ, ಕದ್ರಿ, ಬೇಳಿಕೆರೆ ಆ್ಯಂಡ್ ಕಾರವಾರ. ಈ ಎಲ್ಲ ಪೋರ್ಟಲ್ಲಿ ಅತಿ ಸುಂದರವಾದಂಥ ಒಂದು ಬಂದರು ಯಾವುದಪ್ಪ ಅಂದರೆ ಕಾರವಾರ ಅಂತಲೇ ಹೇಳ್ಬೋದು. ಆಫ್ ದೀಸ್ ಕಾರವಾರ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪೋರ್ಟ್, ಇಟ್ ಬೀಯಿಂಗ್ ಎನ್ ವೆಲ್ ವೆದರ್ ಪೋರ್ಟ್. ಐರನ್ ಓರ್, ಮ್ಯಾಂಗನೀಸ್, ಗ್ರಾನೈಟ್ ಆ್ಯಂಡ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಆರ್ ಎಕ್ಸ್ಪೋರ್ಟೆಡ್ ಥ್ರೂ ದಿಸ್ ಪೋರ್ಟ್. ಕರ್ನಾಟಕವನ್ನು ನಾವು ಸುಂದರವಾದಂಥ ಪೋರ್ಟ್ ಅಂತ ಕರಿತೀವಿ. ಹಾಗೆ ಎಲ್ಲ ವೆದರ್ಗಳಲ್ಲೂ ಕೂಡ ಕೆಲಸ ಮಾಡುವಂತಹ ಬಂದರು ಅಂತ ಕರಿತೀವಿ. ಈ ಬಂದರಿನ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಐರನ್ ಓರನ್ನು, ಮ್ಯಾಂಗನೀಸನ್ನು, ಗ್ರಾನೈಟ್ ಮತ್ತು ವ್ಯವಸಾಯದ ಉತ್ಪನ್ನಗಳನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ ದ port in water transport. So children, in this session we learnt about railways means of transportation, air transportation and water transportation. So in this chapter we already learnt the meaning and importance of transportation, different types of transportation, and all the transportation system, how Karnataka is well developed in economically. So from this I conclude my lesson. I hope you will understand my lesson. If you have any doubts, call me and clear your doubts. After understanding this lesson, you write the notes in geography part. Okay. Thank you, children.